ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತಂದರೆ ಬ್ರೇಕ್ಫಾಸ್ಟ್ಗೆ ನಾನು ಎಳ್ಳಿಕಾಯ್ದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಸಾಲ ಚಿತ್ರಾನ್ನ, ಎಳ್ಳಿಕಾಯಿ ಮಸಾಲ ಚಿತ್ರಾನ್ನ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಅದರ ಫಂಕ್ಷನ್ಗೂ ನೀವು ಟ್ರೈ ಮಾಡ್ಬೋದು. ಮತ್ತು ಎಳ್ಳಿಕಾಯಿ ತುಂಬ ಒಳ್ಳೆಯದು. ಅಂದರೆ ಏನಂತಾರೆ, ಹೊಟ್ಟೆಲಿ ಹುಳ ಅಥವಾ ಏನಾದರೂ ಇದ್ದರೆ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ ನಮ್ಮಮ್ಮ ಯಾವಾಗ್ಲೂ. ನಾವು ಎಳ್ಳಿಕಾಯಿನ ಊರಲ್ಲೇ ತರಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ಎಲ್ಲ ಕಡೆ ಸಿಗುತ್ತೆ, ಈ ಹಳ್ಳಿ ತೋಟಗಳಲ್ಲೆಲ್ಲ ಸಿಗುತ್ತೆ. ಯಾವಾಗಾದರೂ ತರಕಾರಿ ತೊಗೊಳ್ಬೇಕಾದ್ರೆ ಒಂದೆರಡು ತೊಗೊಂಡು ಇಟ್ಕೊಂಡು, ಬಿಕಾಸ್ ನಾವು ಎಳ್ಳಿಕಾಯಲ್ಲಿ ಬರೀ ಉಪ್ಪಿನಕಾಯಿ ಮಾಡಿ ತಿನ್ನಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ಎಷ್ಟೊಂದು ಜನ ಉಪ್ಪಿನಕಾಯಿನೇ ತಿನ್ನಲ್ಲ. ಸೊ ಅದು ಅಲ್ಲಲ್ಲೇ ಇದಾಗತ್ತೆ ಅಂತ ಅದರಿಂದ ಚಿತ್ರಾನ್ನನೂ ಮಾಡಬಹುದು ಡೈಲಿ. ಎಷ್ಟೊಂದು ಜನ ಮಾಡ್ತಾರೆ, ಬಟ್ ಅಯ್ಯೋ ಎಳ್ಳಿಕಾಯಿನ ಯಾರು ತಿಂತಾರೆ ಅಂತ ಯೋಚನೆ ಮಾಡ್ತಾರೆ. ಸೊ ಅದೇನು ತುಂಬ ಕಹಿಯಾಗೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ಅದನ್ನು ಮಾಡ್ತಾ ಇದ್ದೀನಿ, ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ವಿಕ್ರಮ್ ಅವ್ರ ಮನೆಯಲ್ಲೇ ಇದ್ದಾರೆ. ಅವ್ರು ಬಂದಿದ್ದು ತಡ ಆಯಿತು ರಾತ್ರಿ. ಸೊ ಇನ್ನು ಮಲಗಿದ್ದಾರೆ, ಎಬ್ಬಿಸ್ಬೇಕು. ಅದಾದಮೇಲೆ ಅವ್ರದ್ದು ಸ್ವಲ್ಪ ಶೂಟ್ ಇರುತ್ತೆ ಅಂತ ಹೊರಗಡೆ ಹೋಗಬೇಕು ಅಂತ ಹೇಳ್ತಿದ್ರು. ಸೊ ನಂದು ಇವತ್ತು ಹೊರಗಡೆ ಹೋಗೋದೇನು ಕಾರ್ಯಕ್ರಮ ಇಲ್ಲ. ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು. ನಮಸ್ಕಾರ, ಶುಭ ಸಂಜೆ. ಆದರೆ ಇವಾಗ ಬೆಳಗ್ಗೆ ನಿಮಗೆ ಸಂಜೆ ನೋಡ್ತಾ ಇರ್ತೀರಾ. ಮೇಡಮ್ ಅವ್ರು ಏನೋ ಮಾಡ್ತಾ ಇದ್ದಾರೆ ಕಿಚನಲ್ಲಿ. ಏನು ಮಾಡ್ತಾ ಇದ್ದೀರಾ? ನೀವು ಬರಲಿ ಅಂತಾನೆ ಕಾಯ್ತಾ ಇದ್ದೆ. ಎಳ್ಳಿಕಾಯಿ ಮಸಾಲ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೋ ಎಳ್ಳಿಕಾಯಿ, ಇದು ಎಳ್ಳಿಕಾಯಿ. ಇದು ನಾನು ಅದು ಆರೆಂಜ್ ಅನ್ಕೊಂಡಿದ್ನಲ್ಲ ಅಲ್ಲಿ ಇದ್ದಿದ್ದು. ಇಲ್ಲ, ನಂದು ಊರಿಂದ ತಗೊಬಂದಿದ್ದು. ಓ, ಎಳ್ಳಿಕಾಯಿ ಚಿತ್ರಾನ್ನ, ಮಸಾಲ ಚಿತ್ರಾನ್ನ. ಓಕೆ, ಸ್ಟಾರ್ಟ್ ಮಾಡಿ ಬೇಗ. ನಾವು ಟೀ ಇಟ್ಟಿದ್ದೀನಿ. ಟೀ ಇದೆಯಾ? ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಬೇಕು, ಇಲ್ಲಾಂದ್ರೆ ತಲೆ ನಮ್ಮನೆಗಳೆಲ್ಲ ಕಾಫಿ ಕುಡಿತಾ ಇದ್ವಿ. ನೀವು ಮಾತ್ರ ಟೀ ಅಂತೀರಾ, ಯಾಕೆ? ನಮ್ಮನೇಲಿ ಬೆಳಗ್ಗೆ ಎದ್ರೆ ಫಸ್ಟ್ ಕಾಫಿ. ಹೌದಾ? ನಮ್ಮನೇಲೂ ನಮ್ಮ ಅಪ್ಪ ಕಾಫಿನೇ ಕುಡಿತಾ ಇದ್ದ. ನಮ್ಮ ಅಪ್ಪ ಇದ್ದಾಗ ನಾನು ವಿನೋದ್ ಅವ್ರ ಮನೆಗೆ ಹೋಗಿ ಟೀ ಅಭ್ಯಾಸ ಆಗಿತ್ತು. ಹೌದಾ? ಬಟ್ ನನಗೇನಂದ್ರೆ ಕಾಫಿನೂ ಇಲ್ಲ, ಟೀನೂ ಇಲ್ಲ, ಹಾಲೇ ಕುಡಿಯೋದು. ಹುಡುಗರು ಹಾಲು ವಾಸನೆ ಇಷ್ಟ ಆಗಲ್ಲ. ಸೊ ಇವಾಗ ಮಸಾಲೆ ಚಿತ್ರಾನ್ನಾಗಿ ಇಟ್ಟಿದ್ದೀನಿ ಈ ಕಡೆ ಬಾಣಲಿ. ಇದಕ್ಕೆ ಏನು ಹಾಕೊಬೇಕು? ಎಣ್ಣೆ. ನಾವು ಕಾಯಿ ಹಾಕೋದ್ರಿಂದ ಎಣ್ಣೆ ಎಷ್ಟು ಹಾಕಿದ್ರೂ ಎಣ್ಣೆ ಹಾಕಿದ್ದೀವಿ ಅಂತ ಅನ್ಸಲ್ಲ. ಓಕೆನಾ? ಎಷ್ಟು ಹಾಕೊಬೇಕು? ಕ್ವಾಂಟಿಟಿ ಇದು ನಮ್ಮಿಬ್ರು 3 ಜನಕ್ಕೆ ಮಾಡ್ತಾ ಇದ್ದೀನಿ ಅಂತ ಇಟ್ಕೋ. ಇದು ಒಂದು 5 ಸ್ಪೂನ್ ಹಾಕೋತಾ ಇದ್ದೀನಿ. ಸೊ ಇಷ್ಟು ಎಣ್ಣೆ. ಇದು ಬಹಳ ಬೇಗ ರೆಡಿಯಾಗಿ ಹೋಗುತ್ತೆ. ರೆಡಿ ಮಾಡಿ ಇಟ್ಕೊಂಡಿದ್ರೆ ನೋಡಿ, ನಾನು ಇವ್ರು ಎದೊಳಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಮೇಯ್ನಾಗಿ ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಇದು ಒಗ್ಗರಣೆಗೆ. ಮತ್ತು ಚಕ್ಕೆ ಲವಂಗ. ಮಸಾಲ ಚಿತ್ರಾನ್ನ ಆಗಿರೋದ್ರಿಂದ ಚಕ್ಕೆ ಲವಂಗ ಯೂಸ್ ಮಾಡ್ತೀವಿ. ಗ್ರೈಂಡ್ ಮಾಡೋಕ್ಕೆ ಡೈರೆಕ್ಟಾಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 5 ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಫ್ಲೇವರ್ ಕೊಡುತ್ತೆ. ಮತ್ತು ನನ್ನ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿಯಿಂದನೂ ಅಷ್ಟೇ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲ ಚಿಕ್ಕ ಮಿಕ್ಸಿಗೆ ಯಾಕೆ ಹಾಕೋತಾ ಇದ್ದೀನಿ ಅಂದರೆ, ಒಂದೊಂದ್ಸಲ ನೀರು ಹಾಕ್ಬಾರ್ದು ಇದಕ್ಕೆ ಗ್ರೈಂಡ್ ಮಾಡೋಕ್ಕೆ. ಸೊ ಇದರಲ್ಲೇ ಇದಾಗೋದು. ಆಮೇಲೆ ತುಂಬ ನುಣ್ಣಗೆ ಮಾಡ್ಕೊಬಾರ್ದು, ಸೆಮಿ ಅಷ್ಟೆ. ಸೊ ಒಂದು ಅರ್ಧ ಪೀಸಷ್ಟು ಕಾಯಿ. ಜೀರಿಗೆನೂ ಇದಕ್ಕೆ ಹಾಕೋಬೋದು, ಬಟ್ ನಾನು ಒಗ್ಗರಣೆಗೆ ಹಾಕೋತೀನಿ ಜೀರಿಗೆ. ಇದಿಷ್ಟು ಗ್ರೈಂಡ್ ಮಾಡ್ಕೋಬೇಕು. ಮಾಡ್ಲಾ? ರೆಡಿ. ಸೊ ಇದು ನೀರು ಯಾಕೆ ಹಾಕೋಬಾರ್ದು ಅಂದರೆ ಚಟ್ನಿ ಆಗ್ಬಿಡುತ್ತೆ ನೀರು ಹಾಕ್ಬಿಟ್ರೆ. ಸೊ ಇದು ಸ್ವಲ್ಪ ಗ್ರೈಂಡ್ ಆಗಿರಲ್ಲ ಅಂದ್ರೂ ಪರವಾಗಿಲ್ಲ, ಅದು ಚೆನ್ನಾಗೇ ಇರುತ್ತೆ. ಹಿಂಗೆ ಇರಬೇಕು. ಟೀ ಕುದ್ದಿದೆ ಅನ್ಸುತ್ತೆ. ಆಫ್ ಮಾಡೋದಾ? ಟೀ ಲವರ್ ನೀವು. ಸೊ ಎಣ್ಣೆ ಕಾದಿದೆ. ನಾನು ಡೈರೆಕ್ಟಾಗಿ ಫಸ್ಟ್ ಕಡಲೆ ಬೀಜ ಹಾಕೋತೀನಿ ಯಾವಾಗ್ಲೂ. ಬಿಕಾಸ್ ಇದು ಫ್ರೈ ಆಗೋಕ್ಕೆ ಸ್ವಲ್ಪ ತಡ ಆಗುತ್ತೆ, ಮಿಕ್ಕಿದ್ದೆಲ್ಲ ಫ್ರೈ ಆಗಲ್ಲ. ಕಡಲೆ ಬೀಜ ಹಿಂಗೆ ಅಂದ್ಕೊಂಡು ಆಮೇಲೆ ಮಿಕ್ಕಿದೆಲ್ಲ ಒಗ್ಗರಣೆ ಹಾಕೋತೀನಿ.
ನಾನು ಕಡಲೆ ಬೀಜ ಅಷ್ಟು ಲೈಕ್ ಮಾಡಲ್ಲ, ಬಟ್ ವಿಕ್ಕಿಗೆ ಇಷ್ಟ. ಸೊ 1 ನಿಮಿಷದ ಮಟ್ಟಿಗೆ ಇದನ್ನು ಫ್ರೈ ಮಾಡ್ಕೊಂಡು ಮಿಕ್ಕಿದ ಹಾಕೊಳ್ಳೋಣ. ಅದು ಫ್ರೈ ಆಗೋಷ್ಟರಲ್ಲಿ ನಾವು ಟೀ ಕುಡಿಯೋಣ. ನನ್ನ ರೇಗಿಸ್ತಿದ್ದೀರಾ? ಟೀ ಬಿದ್ದರೆ ಬಾಡಿಗೆ ಏನೋ ಇಷ್ಟ. ಈಗ ನೆಕ್ಸ್ಟು ಸೊ ಇಷ್ಟಾದಮೇಲೆ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಆಮೇಲೆ ಇಂದು ಉದ್ದಿನಬೇಳೆ. ಉದ್ದಿನಬೇಳೆ ಜಾಸ್ತಿ ಇಷ್ಟ. ಸೊ ಇಷ್ಟು ಫ್ರೈ ಮಾಡ್ಕೊಳ್ಳೋಣ. ಎಗ್ರುತ್ತೆ ಈಗ? ಎಗ್ರಲ್ಲ ಇದು ಸಿಮ್ಮಲ್ಲಿ ಇಟ್ಟಿದ್ದೀವಿ. ಇಷ್ಟು ಫ್ರೈ ಆಗಿದ ನಂತರ ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಇನ್ನು ಮಸಾಲೆ ಚಿತ್ರಾನ್ನ ಆಗಿರೋದ್ರಿಂದ ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಒಂದು ಈರುಳ್ಳಿ. ಇದಕ್ಕೆ ಈರುಳ್ಳಿ ಹಾಕ್ದಿದ್ರು ನಡೆಯುತ್ತೆ, ಬಟ್ ನಂಗೆ ಈರುಳ್ಳಿ ಇರಲೇಬೇಕು. ಸೊ ಈರುಳ್ಳಿ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಮತ್ತು ಇಂಗು ಇವಾಗ ಹಾಕೋತಾ ಇದ್ದೀನಿ. ಮುಂಚೆನೇ ಹಾಕೊಳ್ಳಲ್ಲ, ಯಾಕಂದರೆ ಅದು ಬಾಣಲಿಗೆ ಅಂಟ್ಕೊಬಿಡುತ್ತೆ, ಫ್ರೈ ಮಾಡೋಕ್ಕಾಗಲ್ಲ ಈ ಥರ. ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕೋಣ. ಚಕ್ಕೆ ಅವೆಲ್ಲ ಕ್ಲೀನ್ ಪೇಸ್ಟ್ ಆಗಿರಲ್ಲ, ಬಟ್ ಇದು ಚೆನ್ನಾಗಿರುತ್ತೆ. ಹಬ್ಬಕ್ಕೆಲ್ಲ ಶುಂಠಿ ಬೆಳ್ಳುಳ್ಳಿದು ಯೂಸ್ ಮಾಡಲ್ಲ, ಬಟ್ ಏನಾರ ಫಂಕ್ಷನ್ಸಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಈ ಚಿತ್ರಾನ್ನ. ಒಮ್ಮೆ ಟ್ರೈ ಮಾಡಿ. ನೋಡಿ, ಎಣ್ಣೆ ಹಾಕಿದ್ದೆಲ್ಲ ಹೋಯ್ತು. ಇದು ನಾನು ಮಾಡಿರೋದು ಸುಮಾರು ಒಂದು 3-4 ಜನಕ್ಕಾಗುತ್ತೆ. ಹಂಗೆ ನಮಗೆ 2 ಸಲ ತಿನ್ನಿಸ್ತೀಯ? ಇಲ್ಲ. ಸೊ ಎಳ್ಳಿಕಾಯಿ ಕಟ್ ಮಾಡ್ತಿದ್ದಾರೆ. ಅರ್ಧ ಸಾಕು, ಫುಲ್ ಹಿಂಡ್ಬೇಡಿ. ಬೇಕಾದ ಸೈಜು ಯಾಕೆ ಈಕ್ವಲಾಗಿ ಕಟ್ ಮಾಡ್ಬೇಕು ತಾನೆ. ಇದು ಹಿಂಡಿ ಎಷ್ಟು ಬರುತ್ತೆ ರಸ ನೋಡೋಣ. ಜಾಸ್ತಿನೇ ಇದೆಯಲ್ಲ. ನಮ್ಮ ಮನೇಲಿ ಎಳ್ಳಿಕಾಯಿ ಉಪ್ಪಿನಕಾಯಿ ಎಲ್ಲ ಯಾರೂ ತಿನ್ನಲ್ಲ. ಸೊ ಇದೊಂದು ರೀತಿ ಹೊಟ್ಟೆ ಒಳಗೆ ಹೋಗೋಕ್ಕೆ ಫುಲ್ ಹಿಂಡ್ಬಿಡ ಸರ್. ಈ ಹೊಟ್ಟೆ ಒಳಗೆ ಹೋಗೋಕೆ ಇದೊಂದು ಕಾರಣ. ಸೊ ಇದು ಇಷ್ಟ ಆಗಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಹಾಕಿದ ತಕ್ಷಣ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕೆಲ್ಲ. ಹಸಿದು ಹಾಕೊಂಡಿದ್ದೀವಲ್ವಾ, ಎಣ್ಣೆ ಬಿಡುತ್ತೆ. ಸೊ ಎಣ್ಣೆ ಇಲ್ಲೆಲ್ಲ ಬಿಡ್ತಿದೆ, ಕಾಣಿಸ್ತಿದೆ ಅನಿಸುತ್ತೆ. ಇವಾಗ ಎಳ್ಳಿಕಾಯಿ ಜ್ಯೂಸ್ ಹಾಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡಿ ರೈಸ್ ಮಿಕ್ಸ್ ಮಾಡಿ ತಿನ್ನೋದು. ರೈಸ್ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ. ಅಷ್ಟೇ, ರೆಸಿಪಿ ಡನ್. ಸೊ ಚಿತ್ರಾನ್ನ ರೆಡಿ ಆಯಿತು. ಅವ್ರಿಗೆ ಯಾಕೋ ಸಖತ್ ತಲೆನೋವು ಅಂತ ನೆನ್ನೆ ಫುಲ್ ನಿಂತಿದ್ರು ಹೋಟೆಲಲ್ಲಿ. ಸೊ ಅದಕ್ಕೆ ಏನೋ ಗೊತ್ತಿಲ್ಲ, ಕೋಲ್ಡ್ಗೋ ಇರಬೇಕು, ಸಖತ್ ತಲೆನೋವು ಅಂತ ಇದ್ದಾರೆ. ಏನಾದರೂ ಮಾಡಿಕೊಡ್ಬೇಕು ಅವರಿಗೆ. ಕಾಫಿ ಕುಡಿಯಲ್ಲ, ಬೇರೆ ಏನಾದರೂ ಟ್ರೈ ಮಾಡಬೇಕು. ಸೊ ಇವಾಗ ಅವ್ರ ಹತ್ರ ಟೇಸ್ಟ್ ಕೇಳಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಗೊತ್ತಾಗುತ್ತಾ ನೋಡಿ ಎಳ್ಳಿಕಾಯಿ ಹಾಕಿರೋ ಟೇಸ್ಟು. ಅಂದರೆ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಕಸರೆ ಅನಿಸುತ್ತಾ? ಜಾಸ್ತಿ ಕಸರೆ ಇಲ್ಲ ಅಂದರೆ ಸ್ವಲ್ಪ ಇದು ಫ್ಲೇವರ್ ಗೊತ್ತಾಗುತ್ತೆ ಎಳ್ಳಿಕಾಯ್ದು.
ನಿಂಬೆಹಣ್ಣು ತಿನ್ನೋದಕ್ಕೂ ಎಳ್ಳಿಕಾಯಿಗೂ ಆ ಡಿಫ್ರೆನ್ಸ್ ಗೊತ್ತಾಗ ಆ ಟೇಸ್ಟಲ್ಲಿ. ಬಟ್ ಅಷ್ಟೊಂದು ಕಸರೆ ಅಂತ ಅನ್ಸಲ್ಲ. ಇನ್ನು ನಾನು ಸ್ವಲ್ಪ ಜಾಸ್ತಿ ನೀಳ್ದಲ್ಲ ಸಂವಾ ಕಟ್ ಮಾಡಿಲ್ಲ ಅಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೆ ಇಂಟಿರೋದು. ಇನ್ನು ಸ್ವಲ್ಪ ಸಂವಾಗೆ ಸ್ವಲ್ಪ ದಪ್ಪ ಕಟ್ಟಿದ್ರೆ ಇನ್ನು ಸ್ವಲ್ಪ ಫ್ಲೇವರ್ ಇನ್ನೂ ಜಾಸ್ತಿ ಆಗಿರೋದು. ಬಟ್ ಒಳ್ಳೆ ಅಷ್ಟು ಗೊತ್ತೇ ಆಗಲ್ಲ. ಇವಾಗ ನಿನಗೆ ಗೊತ್ತಾಗಿರೋದಕ್ಕೆ ಗೊತ್ತಾಗ್ತಿದೆ. ಯಾರಿಗಾರ ಗೊತ್ತಿಲ್ಲದೆ ಇರೋರು ಕೊಟ್ಬಿಟ್ರೆ ಕೊಟ್ಟರೆ ಗೊತ್ತಾಗಲ್ಲ ಇದು ಬೇರೆ ಏನೋ ಚಿಕನ್ ಅಂತ. ಬಟ್ ಲೈಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಂಬೆಹಣ್ಣು ಇದು. ಇನ್ನು ಮಾಮೂಲಿ ಮಸಾಲೆ ಸೂಪರ್. ಅದು ಚಕ್ಕೆ ಲವಂಗ ಹಾಕಿದ್ರೆ ಚಿಕ್ಕ ಚಿಕ್ಕ ಇಷ್ಟೇ, ಬಟ್ ಅದು ಫ್ಲೇವರ್ ಜಾಸ್ತಿ ಕೊಡುತ್ತೆ. ಚೆನ್ನಾಗಿದೆ. ನಮ್ಮಮ್ಮ ಮಾಡತ್ತವನೆ, ನಮ್ಮಮ್ಮ ಮಾಡ್ತಿದ್ದು ನಮ್ಮಮ್ಮ ಹೇಳ್ಬಿಡ್ತಾನೆ. ಹೌದು, ನಮ್ಮಲ್ಲಿ ಜಾಸ್ತಿ ಮಾಡ್ತಿದ್ದು ಇವ್ರ ಮಮ್ಮಿ ಅಂದರೆ ನಮ್ಮ ಅತ್ತೆನೇ ಹೇಳ್ಕೊಟ್ಟಿದ್ದು ಈ ಚಿತ್ರಾನ್ನ. ತುಂಬ ಚೆನ್ನಾಗಿರುತ್ತೆ. ಆದರೆ ನಾರ್ಮಲ್ ಚಿತ್ರಾನ್ನ ಅನಿಸುತ್ತೆ. ಈ ಚಿತ್ರಾನ್ನ ತಿಂದರೆ ಚಿತ್ರಾನ್ನ ಅನಿಸುತ್ತೆ. ಹಾಂ, ಹಾಗೆ. ಓಕೆ, ಸೂಪರ್. ಓಕೆ, ಥ್ಯಾಂಕ್ ಯು.